ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಾಧ್ಯಮದವರೆಲ್ಲ ಬಂದ್ಬಿಟ್ಟಿದ್ದೀರಿ? ಹೌದು ಸರ್. ವೆರಿ ಗುಡ್ ವೆರಿ ಗುಡ್. ನೀರಜ್ ಸರ್, ಇವಾಗೆಲ್ಲ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ಯಾ? ಆಗಿದೆ ಸರ್. ಸರಿ, ಬನ್ನಿ ಒಳಗಡೆ ಹೋಗೋಣ. ಬನ್ನಿ. ಥ್ಯಾಂಕ್ ಯು ಸರ್. ಸರ್, ಎಲೆಕ್ಷನ್ ಡೇಟ್ಗಳು ಅನೌನ್ಸ್ ಆಯ್ತಂತೆ, ಹೌದಾ? ಹೌದು, ಈಗ 10 ನಿಮಿಷದ ಮುಂಚೆ ಆಯಿತು. ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 3ನೇ ತಾರೀಕು ನಾಮಪತ್ರಗಳ ಸ್ವೀಕಾರ. ಆಗಸ್ಟ್ 8ನೇ ತಾರೀಕು ನಾಮಪತ್ರಗಳ ಸ್ವೀಕಾರಕ್ಕೆ ಕಡೆ ದಿನ. ಆಗಸ್ಟ್ 11 ಸ್ಕ್ರೂಟಿನಿ. ಆಗಸ್ಟ್ 12 ನಾಮಪತ್ರಗಳ ವಾಪಸಾತಿಗೆ ಕಡೆ ದಿವಸ. 29ನೇ ತಾರೀಕು ಚುನಾವಣೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಸೆಪ್ಟೆಂಬರ್ 4ನೇ ತಾರೀಕು ಚುನಾವಣಾ ಫಲಿತಾಂಶ. ಇಡೀ ರಾಜ್ಯದಲ್ಲಿ ಒಂದೇ ದಿವಸ ಎಲೆಕ್ಷನ್ ನಡೆಯುತ್ತಾ ಅಥವಾ ಬೇರೆ ಬೇರೆ ದಿವಸನಾ? ಇಡೀ ರಾಜ್ಯದಲ್ಲಿ ಒಂದೇ ದಿವಸ ಚುನಾವಣೆ ನಡೆಯೋದು, ಅದು ಆಗಸ್ಟ್ 29ನೇ ತಾರೀಕು. ಈ ಸಾರಿ ಪ್ರಪ್ರಥಮವಾಗಿ 45 ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ತಂದಿದ್ದಾರೆ. 45 ಕ್ಷೇತ್ರಗಳಲ್ಲಿ ಇದೇ ಮೊದಲನೇ ಸಲ ಅಲ್ವಾ ಸರ್? ಹೌದು. ಇಷ್ಟೊಂದು ಮಹಿಳಾ ಮೀಸಲಾತಿ ಕ್ಷೇತ್ರಗಳಿರೋದು ನಿಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೋ ತೊಂದರೆ ಆಗುತ್ತೋ? ನೀವೇ ಲೆಕ್ಕ ಹಾಕೊಳ್ಳಿ. ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿರೋದು ನಾವೇ. ಪಕ್ಷದ ರಾಜ್ಯಾಧ್ಯಕ್ಷೆ ಕಾರ್ಯಾಧ್ಯಕ್ಷೆ ಸ್ಥಾನಗಳಲ್ಲಿ 2 ಮಹಿಳೆಯರೇ ಇದ್ದೀವಿ. ಸೊ ನೀವೇ ಗೆಸ್ ಮಾಡಿ ಯಾರು ಗೆಲ್ಬೋದು ಅಂತ. ಈ ಸಲ ಮಹಿಳೆಯರ ವೋಟ್ಗಳಲ್ಲಿ 90% ನಮ್ಮ ಪಕ್ಷಕ್ಕೆ ಬರುತ್ತೆ. ಜೊತೆಗೆ ಶಿವಕೃಷ್ಣ ದೇಸಾಯಿ ಅವರ ಪಕ್ಷದ ಕೆಲವು ಮುಖ್ಯವಾಗಿರ್ತಕ್ಕಂಥ ಮುಖಂಡರುಗಳು ನಮ್ಮ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುತ್ತಿದ್ದಾರೆ. ಇದೆ ಇವತ್ತಿನ ರಾಜಕೀಯ ನಿಯಮ. ನಿಮ್ಮ ಕ್ಯಾಂಡಿಡೇಟ್ಸ್ ಲಿಸ್ಟ್ ಫೈನಲ್ ಆಯ್ತಾ ಮೇಡಮ್? ಹಾಂ, ಆಗ್ತಾ ಇದೆ. ಸ್ವಾಮಿ, ದೇವಗಿರಿ ಗ್ರಾಮಾಂತರ ಕ್ಷೇತ್ರದಿಂದ ತಮ್ಮ ಪಕ್ಷದಿಂದ ಯಾರು ಸ್ವಾಮಿ ಅಭ್ಯರ್ಥಿ? ಬೇರೆ ಇನ್ಯಾರಿದಾರ್ರಿ? ನಮ್ಮ ಪಕ್ಷದಲ್ಲಿ 3 ಜನ ತ್ರಿಮೂರ್ತಿಗಳು, ಅದರಲ್ಲಿ ನಮ್ಮ ಪರಮಾನಂದ ಗೌಡರಿಗೆ ಟಿಕೆಟು. ನೀನ್ಯಾಕೆ ಬಂದಿ ಇಲ್ಲಿ? ದೇವಗಿರಿಲಿ ನಾನು ಪತ್ರಿಕೆ ನಡೆಸ್ತಾ ಇದ್ದೀನಿ. ನನಗೂ ಪ್ರೆಸ್ ಕಾರ್ಡ್ ಇದೆ ನೋಡು, ದೇವಗಿರಿ ದೇವವಾಣಿ. ಯಾರು ಯಾರು ಪರಮಾನಂದ ಗೌಡ್ರಿ ಇವರು? ಅವನೊಬ್ಬ ತಲಹರಟೆ, ರೋಲ್ ಕಾಲ್ನವನು ಸರ್, ನಮ್ಮೂರಲ್ಲಿದ್ದಾನೆ. ಸರ್ ಪ್ಲೀಸ್ ಸರ್, ಪ್ರೆಸ್ನವ್ರ ಬಗ್ಗೆ ನೀವು ಹಾಗೆಲ್ಲ ಮಾತಾಡಬಾರ್ದು. ತಲಹರಟೆ ರೋಲ್ ಕಾಲ್ ಅಂತ. ಸರ್, ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ನೋಡಿ, ನಾನು ಬೇರೆ ಯಾರಿಗೂ ಹೇಳ್ತಿಲ್ಲ, ಅವನೊಬ್ಬನಿಗೆ ಮಾತ್ರ. ನನಗೂ ಅನ್ನೋ ಹಾಗಿಲ್ಲನೇನೋ. ನಾನು ಯಾವತ್ತೂ ರೋಲ್ ಕಾಲ್ ಮಾಡಿಲ್ಲ. ಅಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ನಿಂದೆ. ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನವ್ರು ಹೇಳಿ ಒದ್ದೊಳಗೆ ಹಾಕಿಸ್ತಾನೆ. ಪರಮಾನಂದ ಗೌಡ್ರೆ, ಕಾಮ್ ಡೌನ್. ಪ್ರೆಸ್ನವ್ರ ಎದುರಿಗೆ ಏನಿದೆ ಅಲ್ಲ ಗಲಾಟೆ? ಈ ವ್ಯಕ್ತಿ ಯಾರು ಅಂತ ಗೊತ್ತಾ ನಿಮಗೆ? ಸರ್, ನಾನು ಹೇಳ್ತೀನಿ ಸರ್. ಅವನಿಗೆ ಹೇಳ್ಕೊಳಕ್ಕೆ ಅವಮಾನ. ನಾನು ಅವನ ತಮ್ಮ. ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋರು.
ತಮ್ಮನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ಇವನಿಗೆ. ಅಂಥ ಕ್ರಿಮಿನಲ್ ಇವನು. ನೋಡು, ಹೀಗೆಲ್ಲ ಮಾತಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಪರಮಾನಂದ ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ. ಎಲೆಕ್ಷನ್ ಟೈಮ್ ಇದು. ಪ್ರಶ್ನೋರ್ ಎದುರಿಗೆ ಈ ರೀತಿ ಎಲ್ಲ ಮಾತಾಡಬಾರ್ದು. ಈ ಥರ ಘಟನೆಗಳು ಯಾವ ರೀತಿ ಟರ್ನ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡಿ ಇವರೇ, ತಮ್ಮ ಹೆಸರೇನು? ನನ್ನ ಹೆಸರು ಶಿವಾನಂದ ಗೌಡ ಅಂತ ಸರ್. ನೋಡಿ ಶಿವಾನಂದ ಗೌಡ್ರೆ, ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ಅಣ್ಣವ್ರ ಬಗ್ಗೆ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಮನೆಯಲ್ಲಿ ಕೂತು ಬಗೆಹರಿಸ್ಕೊಳ್ಳಿ. ಇದು ಪ್ರೆಸ್ ಕಾನ್ಫರೆನ್ಸ್. ಸಾರ್ವಜನಿಕರಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ಇಲ್ಲಿ ಚರ್ಚಿಸಬೇಕು. ಸರ್, ಇದು ಸಾರ್ವಜನಿಕರಿಗೆ ಸಂಬಂಧಪಟ್ಟ ವಿಚಾರನೇ ಸರ್. ಒಬ್ಬ ಕ್ರಿಮಿನಲ್ಲು ನಮ್ಮ ಕ್ಷೇತ್ರನ ಪ್ರತಿನಿಧಿಸೋದು ಅಲ್ಲಿ ಜನಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ಕ್ಷೇತ್ರನ ಯಾರು ಪ್ರತಿನಿಧಿಸಬಹುದು ಅನ್ನೋದು ಪತ್ರಕರ್ತರಿಗೆ ಸೇರಿದ್ದಲ್ಲ. ಈ ವಿಷಯವಾಗಿ ಇಲ್ಲಿ ನೀವು ಗಲಾಟೆ ಮಾಡೋ ಹಾಗಿಲ್ಲ. ನೋಡಿ, ನೀವು ಈ ಪರಮಾನಂದ ಗೌಡಂಗೆ ಏನಾದರೂ ಟಿಕೆಟ್ ಕೊಡೋದಾದರೆ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತನೂ ಎತ್ಕೊಡ್ತೀನಿ. ನಿಮ್ಮ ಪಕ್ಷ ಡೆಪಾಸಿಟ್ ಕಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಏಯ್, ಅದೇನು ಮಾಡ್ತೀಯ ಮಾಡ್ಕೋ ಹೋಗೋ. ಏನು ಸರ್ ಇವನು ಪ್ರೆಸ್ ಮೀಟಲ್ಲಿ ಬಂದು ಈ ಥರ ಮಾತಾಡ್ತಾ ಇದ್ದಾನೆ? ಇವನ್ನ ಪೊಲೀಸ್ ಅವ್ರಿಗೆ ಹೇಳಿ ಆಚೆ ಹಾಕಿಸ್ಬಿಡೋಣ ಸರ್. ಸುಮ್ಮನೆ ಮುನಿಯಪ್ಪನವ್ರೆ, ಗಲಾಟೆ ಮಾಡ್ಕೊಳ್ಳೋದು ಬೇಡ. ಅವ್ರ ಮನಸ್ಸಿಗೆ ಏನೋ ನೋವಾಗಿದೆ, ಕೇಳೋಣ ಹಿರಿ. ಶಿವಾನಂದ ಗೌಡ್ರೆ, ಏನು ನಿಮ್ಮ ಪ್ರಾಬ್ಲಮ್ಮು? ಒಂದು ಮಾತು ಹೇಳ್ತೀನಿ ಸರ್. ನನಗೆ ನಿಮ್ಮ ಪಕ್ಷದ ಬಗ್ಗೆ ಅಭಿಮಾನ ಇದೆ, ಆದರೆ ನಿಮ್ಮ ಮುಖ ನೋಡ್ಕೊಂಡಲ್ಲ. ಹಿಂದೆ ಇದ್ದ ಹರದೇವ ಪಾಟೀಲರು, ಆನಂದರಾಜ್ ನಂದೀಪುರ ಅವರು, ಶಿವೇಗೌಡರು, ಹೇಮಗಿರಿ ಮಠದ ಸ್ವಾಮಿಗಳು, ಇವರೆಲ್ಲ ಕಟ್ಟಿದ ಪಕ್ಷ ಅಂತ. ನಮ್ಮ ಅಣ್ಣ ಪರಮಾನಂದ ಗೌಡ ಬರೀ ದಗ, ಮೋಸ, ವಂಚನೆ ಅದರಿಂದಾನೇ ಗೆದ್ದು ಬಿಡ್ತಾ ಇದ್ದಾನೆ. ಇವನಿಂದಾಗಿ ನೂರಾರು ಕುಟುಂಬಗಳು ನಾಶ ಆಗ್ಬಿಟ್ಟಿವೆ. ನಮ್ಮ ಮನೆಯನ್ನು ಪೂರ್ತಿ ಹೊಡೆದು ನಮ್ಮನ್ನು ಬೀದಿಗೆ ತಂದಿದ್ದಾನೆ ಸರ್ ಇವನು. ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದಾನೆ. ಇಂಥವ್ರಿಗೆ ನಿಮ್ಮ ಪಕ್ಷದಿಂದ ಟಿಕೆಟ್ ಕೊಡ್ತೀರಾ ಸರ್? ನೋಡಿ ಶಿವಾನಂದ ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ. ನೀವು ಎಕ್ಸೈಟ್ ಆಗಿದ್ದೀರಾ ಅಂತ ಅನಿಸುತ್ತೆ. ನೋಡಿ, ತಾವು ಪತ್ರಕರ್ತರ ಹಾಗೆ ಮಾತಾಡ್ತಾ ಇಲ್ಲ. ನಿಮ್ದೇನೇ ಆಕ್ಷೇಪಣೆ ಇದ್ದರೂ ಪ್ರೆಸ್ನವ್ರ ಮುಂದೆ ಮಾತಾಡಬೇಡಿ. ನಿಮಗೆ ಅಂತಲೇ ಒಂದು ಸಮಯ ನಿಗದಿ ಮಾಡ್ತೀವಿ, ಅಲ್ಲಿ ಬಂದು ಮಾತಾಡಿ. ಅಯ್ಯೋ, ಇಲ್ಲಿ ಹೇಳಾಗಿದ್ರೆ ಹೇಳ್ರಿ, ಇಲ್ಲಿದ್ರೆ ಬೇಡ. ಆಮೇಲೆ ನೀವು ಟೈಮ್ ಕೊಡ್ತೀವಿ ಅಂತೀರಾ, ಟೈಮು ಕೊಡೋದಿಲ್ಲ, ಮಾತಾಡ್ಸೋದು ಇಲ್ಲ. ನನಗೆ ಗೊತ್ತು. ಈಗ ನಿಮ್ಗೇನು ಬೇಕು ಅಷ್ಟು ಹೇಳಿ ಸರ್. ನೀವು ಈ ಪರಮಾನಂದ ಗೌಡಂಗೆ ಏನಾದ್ರು ಟಿಕೆಟ್ ಕೊಟ್ಟರೆ ಡೆಪಾಸಿಟ್ ಕಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಅಷ್ಟು ನಿಮ್ಮ ಗಮನಕ್ಕೆ ತರ್ತೀನಿ. ಏಯ್ ಮಗನ, ಡೆಪಾಸಿಟ್ ಕಳ್ಕೊತೀನಂತೆ. ಎಲೆಕ್ಷನ್ಗೆ 10 ಕೋಟಿ ಖರ್ಚು ಮಾಡ್ತೀನಿ, ಗೊತ್ತಾ ನಿನಗೆ? ಈ ಸಾರಿ ನಿನ್ನ ದುಡ್ಡು ನಡೆಯಲ್ಲಪ್ಪ. ಯಜಮಾನ್ರೆ, ತುಂಬಾ ಜನ ಪ್ರಶ್ನೋರು ಇಲ್ಲಿ ಕಾಯ್ತಾ ಇದ್ದಾರೆ. ನೀವು ಜಗಳ ಮಾಡ್ಕೊಳ್ಳೋದಕ್ಕಲ್ಲ ಈ ಪ್ರೆಸ್ ಮೀಟ್ ಕರೆದಿರೋದು. ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ತಮ್ಗೇನು ಬೇಕು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರೆ ತುಂಬ ಒಳ್ಳೇದಾಗುತ್ತೆ. ಪಕ್ಷದ ಕಾರ್ಯಕರ್ತನಾಗಿ, ಪತ್ರಕರ್ತನಾಗಿ ಒಂದು ಅಭಿಪ್ರಾಯ ಹೇಳಬಾರ್ದ ಸರ್ ನಾನು? ಆಯಿತು, ಅದೇನು ಹೇಳ್ತೀರೋ ಹೇಳಿ. ಅವನು ಬೇಡ, ಬೇರೆಯವ್ರಿಗೆ ಟಿಕೆಟ್ ಕೊಡಿ. ಯಾರಿಗೆ ಕೊಡಬೇಕು ಅಂತ? ಯಾರಿಗಾರ ಕೊಡಿ, ಅಥವಾ ನನಗೆ ಕೊಡಿ. ನಾನು ಸ್ಕೂಲ್ ಮೇಸ್ಟರ್ ಆಗಿದ್ದವನು. ಸಾವಿರಾರು ಜನ ಮಕ್ಕಳ ಪೇರೆಂಟ್ಸು ನನ್ನ ಜೊತೆ ಇದ್ದಾರೆ. ನಾನು ಗೆದ್ಕೊಂಡು ಬರ್ತೀನಿ. ಸರ್, ಇವನು ತಲೆ ಕೆಟ್ಟವನು. ಪೊಲೀಸ್ನವ್ರಿಗೆ ಹೇಳಿ ಒದ್ದು ಒಳಗಾಕ್ಷಣ. ಬೇಡ ಪರಮಾನಂದ ಗೌಡ್ರೆ, ಪ್ರಶ್ನವರೆಲ್ಲ ಇದ್ದಾರೆ, ಯಾಕೆ ಸುಮ್ಮನೆ ಗಲಾಟೆ? ಸರ್, 1,000 2,000 ಕೊಟ್ಟು ಕಳಿಸ್ತೀನಿ. ರೀ ಯಜಮಾನ್ರೆ, ತಗೊಳ್ಳಿದ್ದೆ 5,000. ನೀವು ಹೇಳಿದ ವಿಚಾರನ ನಾವು ಆಮೇಲೆ ಕುಂತ್ಕೊಂಡು ಪರಿಶೀಲನೆ ಮಾಡ್ತೀವಿ. ತಾವು ದಯವಿಟ್ಟು ಇದು ತಗೊಂಡು ಮನೆಗೋಗಿ. ಏನ್ರಿ,
ಪಕ್ಷಕ್ಕೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ನನಗೆ ದುಡ್ಡು ಕೊಡಕ್ಕೆ ಬರ್ತೀರಾ? ತಾಳೆ ಕೆಟ್ಟವನು ಅಂತೀರಾ? ಬರ್ತೇನೆ. ಏಯ್, ಯಾರೇ ಇವನ್ನೆಲ್ಲ ಒಳಗೆ ಬಿಟ್ಟಿದ್ದು? ಸರ್ ನಮಗೇನು ಗೊತ್ತು ಸರ್, ಪ್ರೆಸ್ ಕಾರ್ಡ್ ನೋಡಿದ್ರೆ ಒಳಗೆ ಬಿಟ್ಟಿವಿ ಸರ್. ಸಮಾಧಾನ ಮಾಡ್ಕೊಳ್ಳಿ, ಪ್ರಶ್ನವರೆಲ್ಲ ಇದ್ದಾರೆ. ಏನಿತ್ತು? ಸರಿ, ಎಲ್ಲ ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಸರಿ, ಮುಂದಿನ ಪ್ರಶ್ನೆಗಳೇನು ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಏನ್ರಿ ಜಯಣ್ಣ, ಅರ್ಜೆಂಟಾಗಿ ಮಾತಾಡಬೇಕು ಅಂತ ಫೋನ್ ಮಾಡಿದ್ರಿ? ಸರ್, ಆ ಧರ್ಮಪ್ರಕಾಶ್ಗೆ ನೀವು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದಿರಂತೆ. ನನ್ನನ್ನು ಬಿಟ್ಟು ಅವ್ರಿಗೆ ಹೇಗೆ ಸರ್ ಕೊಡ್ತೀರಾ? ನಾನು ಸಿಟ್ಟಿಂಗ್ MLA. ನಾನು ಹಾಗಂತ ಹೇಳಿಲ್ಲ ರೀ. ಒಂದು ಲಾರಿ ಜನನ ಕರ್ಕೊಂಬಂದಿದ್ರು, ನನಗೆ ಟಿಕೆಟ್ ಬೇಕು ಅಂತ ಕೇಳಿದ್ರು. ನೋಡೋಣ ಹೋಗಿ ಅಂತ ಹೇಳಿದ್ದೆ. ನೋಡಿ ಸರ್, ಅವನು ಊರೂರಲ್ಲೆಲ್ಲ ಕ್ಯಾನ್ವಾಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ, ಈ ಸರಿ ನನಗೆ ಟಿಕೆಟ್ ಅಂತ. ನೀವು ಅವನನ್ನು ಕರೆಸಿ ಚಪ್ಪಲಿ ಹೊಡೆದು ಹೇಳಬೇಕು ಸರ್, ನಿನಗಿಲ್ಲ ಈ ಸರಿ ಟಿಕೆಟು ಅಂತ. ರೀ, ಅವನಷ್ಟಕ್ಕೆ ಅವ್ನು ಕ್ಯಾನ್ವಾಸ್ ಮಾಡ್ಕೊಂಡ್ರೆ ನಿಮ್ಗೇನ್ರಿ? ನಾವು ಟಿಕೆಟ್ ಕೊಡೋದು ನಿಮಗೆ, ಆಯ್ತಾ? ಅಲ್ರಿ ಜಯಣ್ಣ, ನೀವು ಯಾಕ್ರಿ ಈ ನಡುವೆ ತುಂಬ ಹೆಸರನ್ನ ಕೆಡಿಸ್ಕೊಂಡ್ಬಿಟ್ಟಿದ್ರಂತೆ? ಯಾಕ್ರಿ ಹೀಗೆ? ಯಾರು ಸರ್ ನಿಮ್ಗೆ ಹೇಳಿದ್ದು? ಆ ಧರ್ಮಪ್ರಕಾಶನ. ಅವನಿಗೆ ಚಪ್ಪಲಿ ತಗೊಂಡು ಹೊಡಿಬೇಕಿತ್ತು ಸರ್ ತಾವು. ರೀ, ಸುಮ್ಮನೆ ಹೋಗ್ರಿ. ಎಲ್ರಿಗೂ ಚಪ್ಪಲಿ ತಗೊಂಡು ಹೊಡಿದೇನನ್ರಿ ನನ್ನ ಕೆಲಸ? ನೋಡಿ, ಪಾರ್ಟಿ ಅಬ್ಸರ್ವರ್ಗಳು ಬರ್ತಾರೆ, ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ರಿಪೋರ್ಟ್ ಕೊಡ್ತಾರೆ. ಗೆಲ್ಲೋ ಕ್ಯಾಂಡಿಡೇಟ್ಗೆ ನಾವು ಟಿಕೆಟ್ ಕೊಡ್ತೀವಿ. ಹೋಗಿ ಸುಮ್ಮನೆ. ಏನ್ರಿ ನೀರಜ್? DCP ರವೀಂದ್ರ ದರ್ಶತ್ ಅವರು ಮತ್ತು ಇನ್ನೊಬ್ರು ಇನ್ಸ್ಪೆಕ್ಟ್ರು ನಿಮ್ಮನ್ನು ನೋಡಬೇಕು ಅಂತ ಬಂದಿದ್ದಾರೆ ಸರ್. ಕಳಿಸಿ ಒಳಗಡೆ. ಸರಿ ಸರ್. ಹಾಂ, ನೀವು ಹೊರಡ್ರಿ ಇನ್ನು. ಆಯ್ತು ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಮಿಸ್ಟರ್ ರವೀಂದ್ರ ದಶರಥ್, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಕೂತ್ಕೊಳ್ರಿ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಸರ್, ಇವರು ರಿಂಗ್ ರೋಡ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಪರೀಕ್ಷಿತ್ ಪ್ರಧಾನ್ ಅಂತ. ನೋಡಿದ್ದೀನಿ ಹಿಂದೆ ಒಂದ್ಸಾರಿ. ಏನು ಸಮಾಚಾರ? ಸರ್, ಅದೇ ಸರ್, ರಿಟೈರ್ಡ್ IAS ಆಫೀಸರ್ ಮೋಹನ್ ದಾಸ್ ಅವರ ಮರ್ಡರ್ ಕೇಸ್ ಬಗ್ಗೆ ರಿಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿದ್ರಿ, ಅದಕ್ಕೆ ಬಂದ್ವಿ. ಇವರೇ ಆ ಕೇಸ್ನ IO. ಏನಾಗಿದೆ? ಕೊಲೆ ಮಾಡಿದವರು ಯಾರು ಅಂತ ಇನ್ನೂ ಪತ್ತೆಯಾಗಿಲ್ವಾ? ಪತ್ತೆ ಆಗೋ ಥರ ಇದೆ ಸರ್. ಯಾರು? ಲಾಯರ್ CSP ಅಂತ ಇದ್ದಾರಲ್ಲ ಸರ್, ಅವ್ರ ಮಗಳು ಡಾಕ್ಟರ್ ವೈಷ್ಣವಿ. ಮತ್ತೆ ಅವತ್ತು ಹೇಳಿದ್ರೆ ಅವ್ರ ಮೇಲೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ರಂತೆ? ಆವತ್ತು ಏನು ಎವಿಡೆನ್ಸ್ ಇರಲಿಲ್ಲ ಸರ್, ಈಗ ಸಿಕ್ಕಿದೆ. ಏನಿದೆ ಎವಿಡೆನ್ಸು? ಸರ್, ಅವ್ರ ಮನೆ ವಾಚ್ ಮಾಡೋದಕ್ಕೆ, ವೈಷ್ಣವ್ರದ್ದು ಫಾಲೋ ಮಾಡೋದಕ್ಕೆ ಏರ್ಪಾಟ್ ಮಾಡಿದ್ದೀವಿ ಸರ್. ಅವ್ರಿಗೇನಾದರೂ ಡೌಟ್ ಬಂದಿದೆಯಾ? ಅವ್ರನ್ನ ಸಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ? ಬಂದಿರಬಹುದು ಸರ್. ಅವ್ರ ಮನೆ ಹತ್ರ ಹಾಕಿರೋ ಪೊಲೀಸ್ನ ಅವ್ರು ನೋಡಿರ್ತಾರೆ, ಅನುಮಾನ ಬಂದಿರಬಹುದು ಸರ್. ಸರಿ, ಈಗೇನು ಮಾಡಬೇಕು ಅಂತ ಇದ್ದೀರಾ? ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೋಬೇಕು ಅಂತ ಇದ್ದೀರಾ? ನನ್ನ ಥಿಂಕಿಂಗ್ ಹಾಗೇ ಇದೆ ಸರ್, ಆದರೆ ನಮ್ಮ ಇನ್ಸ್ಪೆಕ್ಟ್ರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ.
ಯಾಕ್ರಿ ಹಿಂದೆ ಮುಂದೆ ನೋಡ್ತಾ ಇರೋದು? ಏನು ನಿಮ್ಮ ಪ್ರಾಬ್ಲಮ್? ಪ್ರಾಬ್ಲಮ್ ಅಂತ ಏನೂ ಇಲ್ಲ ಸರ್. ಡಾಕ್ಟರ್ ವೈಷ್ಣವಿ ಅವ್ರ ಕ್ಯಾರೆಕ್ಟರ್ ನೋಡಿದ್ರೆ ಅವರು ಕೊಲೆ ಮಾಡಿರಲ್ಲ ಅಂತ ನಾನು ಒಳಮನಸ್ಸು ಹೇಳ್ತಾ ಇದೆ. ಇನ್ನೂ ಯಾವುದಾದ್ರೂ ಒಳ್ಳೆ ಸಾಲಿಡ್ ಎವಿಡೆನ್ಸ್ ಸಿಗುತ್ತಾ ಅಂತ ಕಾಯ್ತಿದ್ದೀವಿ ಸರ್. ಏನ್ರಿ, ನೀವೇನು ಅಪರಾಧಿಗಳಿಗೆ ರಕ್ಷಣೆ ಕೊಡಬೇಕು ಅಂತ ಇದ್ದೀರಾ ಹೇಗೆ? ಅಥವಾ ಅವ್ರ ಹತ್ರ ಏನಾದರೂ ದುಡ್ಡುಗೆ ತಿಂದಿದ್ದೀರಾ? ನಿಮ್ಮ ಒಳಮನಸ್ಸಿನ ಪ್ರಕಾರ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಳಮನಸ್ಸಿಗೋಸ್ಕರ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ಸುಮಾರು 26 ಕೋಟಿ ರೂಪಾಯಿಗಳ ಆಸ್ತಿಯ ವಿಲ್ಲನ್ನು ಅವ್ರ ಹೆಸರಿಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಇದಕ್ಕಿಂತ ಮೋಟಿವ್ ಏನ್ರಿ ಬೇಕು? ತುಂಬಿ ತುಳ್ಕೋಷ್ಟು ಎವಿಡೆನ್ಸ್ ಇದೆ, ಆದರೂ ನಿಮ್ಮ ಒಳಮನಸ್ಸು ಏನೋ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಅಪರಾಧಿಗಳಿಗೆ ರಕ್ಷಣೆ ಕೊಡೋದಕ್ಕೆ ಏನಾದರೂ ಹೋದರೆ ನಿಮ್ಮ ಬಾಲನ ಕಟ್ ಮಾಡಿಬಿಡ್ತೀನಿ. ಸರಿ ಸರ್, ನಾಳೆ ಬೆಳಗ್ಗೆ ಡಾಕ್ಟರ್ ವೈಷ್ಣವಿ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೋತೀನಿ ಸರ್. ನಾಳೆ ಬೇಡ, ಒಂದು 2-3 ದಿವಸ ಬಿಟ್ಟು ಅರೆಸ್ಟ್ ಮಾಡಿ. ಯಾಕೆ ಸರ್ 2-3 ದಿವಸ ಬಿಡೋದು? ಅವರು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ದಾಗ ಅರೆಸ್ಟ್ ಮಾಡಬಾರ್ದು ರೀ. ಅವಾಗ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ರೆಡಿಯಾಗಿ ಇಟ್ಕೊಂಡಿರ್ತಾರೆ. CSP ಇದನ್ನಲ್ಲ, ಅವರಪ್ಪ ತುಂಬ ಕ್ರಿಮಿನಲ್ಲು, ಹೀಗೆ ಆನ್ಸರ್ ಮಾಡು ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಮಗಳನ್ನ. 2-3 ದಿವಸ ಬಿಟ್ಬಿಡಿ. ಅವ್ರ ಮನೆ ಮುಂದೆ ಇರೋ ಪೊಲೀಸ್ ಕಾಲ್ ಇದೆಯಲ್ಲ, ಅದನ್ನು ತೆಗೆದುಬಿಡಿ. ಅವ್ರ ಮನೆಯವ್ರಿಗೆ ಅನ್ನಿಸ್ಬೇಕು ಪೊಲೀಸ್ನವರು ನಮ್ಮ ಮೇಲೆ ಅನುಮಾನ ಪಡೋದನ್ನು ಬಿಟ್ಟಿದ್ದಾರೆ ಅಂತ. ಆಮೇಲೆ ಸಡನ್ ಆಗಿ ಹೋಗಿ ಅರೆಸ್ಟ್ ಮಾಡಿ. ಇಲ್ಲ ಅಂದರೆ CSP ಏನಾದರೂ ಆಟ ಆಡ್ಬಿಡ್ತಾರೆ. ಆ CSP ಮಗಳು ಅರೆಸ್ಟ್ ಆಗಬೇಕು. ಆ CSP ಕೈನಲ್ಲಿ ಏನು ಮಾಡಲಿಕ್ಕಾಗದೆ ವಿಲವಿಲ ಅಂತ ಒದ್ದಾಡಿ ಕಣ್ಣಲ್ಲಿ ನೀರು ಹಾಕಬೇಕು. ಆಗ ಮಾಡಬೇಕು. ನಾನು ಜೈಲಿಗೆ ಹೋದಾಗ ಕಣ್ಣೀರು ಸುರಿಸಿದ್ದನ್ನು ಇನ್ನೂ ಮರ್ತಿಲ್ಲ. ಸರಿ, ನೀವೇನು ಹೊರಡಿ. ಓಕೆ ಸರ್. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ? ಭೂಮೊಗವಾಡದ